ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮದ ಬಗ್ಗೆ ದೊಡ್ಡ ಮಾತುಗಳು ಕೇಳಿಬರುತ್ತಿವೆ. ಆದರೆ ವಾಸ್ತವದಲ್ಲಿ ನಮ್ಮ ಜೀವನದಿಗಳ ಸ್ಥಿತಿ ಹೇಗಿದೆ? ಮಂಗಳೂರಿನ ಕೂಳೂರಿನ ಫಲ್ಗುಣಿ ನದಿ ಇಂದು ಡಾಂಬರಿನಂತೆ ಕಪ್ಪಾಗಿದೆ. ಈ ನದಿಯ ಸಾವಿಗೆ ಕಾರಣ ಯಾರು? ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಶಶಿಧರ್ ಶೆಟ್ಟಿಯವರು ಸ್ಫೋಟಕ ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಶುದ್ಧವಾಗಿದ್ದ ಫಲ್ಗುಣಿ ನದಿ ಇಂದು ರಸ್ತೆಗೆ ಹಾಕುವ ಡಾಂಬರಿನ ಬಣ್ಣಕ್ಕೆ ತಿರುಗಿದೆ. ನದಿ ಸಾಯ್ತಾ ಇಲ್ಲ, ಅದನ್ನು ವ್ಯವಸ್ಥಿತವಾಗಿ ಕೊಲ್ಲಲಾಗ್ತಾ ಇದೆಯಂತ ಶಶಿಧರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ 90%ಕ್ಕೂ ಹೆಚ್ಚು ಫ್ಯಾಕ್ಟರಿಗಳಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳೇ ಇಲ್ಲ. ಅಲ್ಲಿನ ರಾಸಾಯನಿಕ ತ್ಯಾಜ್ಯವನ್ನ ನೇರವಾಗಿ ನದಿಗೆ ಹರಿಸಲಾಗ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಮಹಾನಗರ ಪಾಲಿಕೆ ಕೇವಲ ನೋಟಿಸ್ ನೀಡುವುದಕ್ಕಷ್ಟೇ ಸೀಮಿತವಾಗಿದೆಯಂತ ಆರೋಪಿಸಿದ್ದಾರೆ. ದೊಡ್ಡ ಬಿಲ್ಡರ್ಗಳು ವಿದೇಶಿ ನಟರನ್ನ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರು ಕಟ್ಟುವ ಕಟ್ಟಡಗಳ ಒಳಚರಂಡಿ ನೀರು ಎಲ್ಲಿಗೆ ಹೋಗ್ತಾ ಇದೆ ಎಂಬ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಉಡುಪಿಯ ಮೀನು ಸಂಸ್ಕರಣಾ ಘಟಕಗಳ ತ್ಯಾಜ್ಯ ಸಮುದ್ರ ಸೇರ್ತಾ ಇದ್ರು. ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ನಮ್ಮ ಉಡುಪಿ ತಾಲೂಕಿನ ಕರಾವಳಿಯ ವಿಭಾಗದ ಈ ನದಿಗಳ ಗುಣಮಟ್ಟ ಏನಿದೆ, ಕೆರೆಗಳ ಗುಣಮಟ್ಟ ಏನಿದೆ, ಪ್ರವಾಸೋದ್ಯಮಕ್ಕೆ ಯಾವ ರೀತಿ ನಾವೊಂದು ಅಭಿವೃದ್ಧಿ ಪಡಿಸ್ಬೋದು, ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹತ್ರ ಇದೆಯಾ ಅನ್ನುವಂತಕ್ಕಂಥದ್ದನ್ನು ನಾವು ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಹೋದರೆ, ನಮ್ಮ ಫಲ್ಗುಣಿ ನದಿ ಇತ್ತೀಚೆಗೆ ಅದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಸ್ವಲ್ಪ ನಾವು ಪತ್ರಿಕೆಗಳಲ್ಲಿ ನೋಡ್ಬೋದು. ಫಲ್ಗುಣಿ ನದಿ ಇವತ್ತು ಅದರ ಬಣ್ಣ ನೋಡಿದರೆ ರಸ್ತೆಗೆ ಹಾಕುವಂಥ ಡಾಂಬರು ಮೊದಲು ನೀರು ಮಾಡಿ ಬಿಸಿ ಮಾಡಿ ಹಾಕ್ತೇವಲ್ಲ, ಆ ಡಾಂಬರಿನ ಬಣ್ಣ ಯಾವ ಬಣ್ಣ ಇದೆ ಅಂಥ ಬಣ್ಣ ಇವತ್ತು ಫಲ್ಗುಣಿ ನದಿ ಕಲರ್ ಬಂದಿದೆ. ಈ ನದಿಯ ಬಣ್ಣ ಇವತ್ತು ಹೊಸದಾಗಿ ಆಗುವಂಥದ್ದಲ್ಲ. ಸತತ 5-6 ವರ್ಷಗಳಿಂದ ಫಲ್ಗುಣಿ ನದಿ ಸಾಯುವಂಥದ್ದಲ್ಲ, ನದಿಯನ್ನು ಪದೇ ಕೊಲ್ತಾ ಇದ್ದಾರೆ. ಪದೇ ನದಿಯನ್ನು ಕೊಲ್ತಾ ಇದ್ದಾರೆ. ಈ ನದಿ ಸಾಯಲಿಕ್ಕೆ ಕಾರಣ ಏನು ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಷ್ಟು ಇಂಡಸ್ಟ್ರಿಯಲ್ಗಳಿವೆ, ಆ ಇಂಡಸ್ಟ್ರಿಯಲ್ಗಳಿಂದ ಹೊರಸೂಸ್ತಕ್ಕಂಥ ವೇಸ್ಟ್ಗಳು, ಫಾರ್ ಎಕ್ಸಾಂಪಲ್ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಝೋನಲ್ಲಿ ಇರ್ತಕ್ಕಂಥ ವೇಸ್ಟ್ ಏನಿದೆ, ಆ ಬೈಕಂಪಾಡಿಯಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿವೆ, ಆ ಫ್ಯಾಕ್ಟ್ರಿಗಳಲ್ಲಿ ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲೂ ಅಲ್ಲಿ ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲಿಕ್ಕೆ ಮತ್ತು ಫಿಲ್ಟರ್ ಮಾಡಲಿಕ್ಕೆ ಅವರಲ್ಲಿ ಯೂನಿಟ್ ಬೇಕು. ಆದರೆ 90ಕ್ಕಿಂತ ಹೆಚ್ಚು ಪ್ರತಿಶತ ಬೈಕಂಪಾಡಿಯಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳಲ್ಲಿ ಆ ಫಿಲ್ಟ್ರೇಷನ್ ಯೂನಿಟೇ ಇಲ್ಲ. ಎಲ್ಲವನ್ನು ನೇರವಾಗಿ ಇವರು ಹೊಳೆಗೆ ಬಿಡ್ತಾ ಇದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಒಂದು ನೋಟಿಸ್ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ. ಕಾರ್ಪೊರೇಷನ್ ನಗರ ಪಾಲಿಕೆ ಇಲಾಖೆಯವರವರಿಗೆ ಲೈಸೆನ್ಸನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡಿ ಕೊಡ್ತಾ ಇದ್ದಾರೆ. ಅದೆಲ್ಲ ತ್ಯಾಜ್ಯಗಳು ನಮ್ಮ ಫಲ್ಗುಣಿ ನದಿ ಸೇರ್ತಾ ಇದೆ. ಇದು ಒಂದು ವಿಭಾಗದಲ್ಲಿ. ಇನ್ನೊಂದು ವಿಭಾಗದಲ್ಲಿ ಏನಾಯ್ತು ಹೇಳಿದರೆ, ಸತತವಾಗಿ 20 ವರ್ಷಗಳಿಂದ ಈಚೆಗೆ ಫಲ್ಗುಣಿ ನದಿ ಹಗಲು ರಾತ್ರಿ ಸ್ಯಾಂಡ್ ಮಾಫಿಯಾದ ಹೊಡೆತಕ್ಕೆ ಸಿಕ್ಕಿ ಸುಮಾರು ಒಂದು 1,500 ವರ್ಷಗಳಿಂದ ಸಂಗ್ರಹ ಆಗಿರುವಂಥ ಮರಳು 20-22 ಅಡಿ ಆಳದಿಂದ ಇವತ್ತು ದೋಚಿ ಹೊಂಡ ಮಾಡಿ, ಆ ಹೊಂಡಗಳಲ್ಲಿ ಮಂಗಳೂರು ನಗರದ 30 ವೆಟ್ವೆಲ್ಗಳ ಮಲಗಳ ತ್ಯಾಜ್ಯ ಏನಿದೆ ಅದು ಫಿಲ್ಟ್ರೇಷನ್ ಮಾಡದೆ ನೇರವಾಗಿ ಹೊಳೆಗೆ ಬಿಟ್ಟ ಪರಿಣಾಮವಾಗಿ ಈ ನಮ್ಮ ಡ್ರೈನೇಜ್ ಅನ್ನುವಂಥದ್ದು ಹೋಗಿ ಅಲ್ಲಿ ಸೆಟ್ಲ್ ಆಗಿವೆ. ಈ ಮರಳು ತೆಗೆದ ಹೊಂಡದಲ್ಲಿ ಸೆಟ್ಲ್ ಆಗಿ ಅಲ್ಲಿ ಮಿಥೇಲ್ ಅನಿಲ ಪ್ರೊಡಕ್ಷನ್ ಆಗ್ತಾ ಉಂಟು. ಅದರ ಪರಿಣಾಮವಾಗಿ ಕೂಡ ಅಲ್ಲಿ ಜಲಾಚರಗಳು ಸಾಯ್ತಾ ಇದ್ದಾವೆ. ಇನ್ನೊಂದು ಕಡೆ ಆಚೆ ಕಡೆ ನಮ್ಮ ಇಂಡಸ್ಟ್ರಿಯಲ್ ವೇಸ್ಟ್ಗಳು. ಮತ್ತು ಎಷ್ಟು ವೆಟ್ವೆಲ್ಗಳಿವೆ, ಇದಿಷ್ಟು ವೆಟ್ವೆಲ್ಗಳಲ್ಲ, ಫಿಲ್ಟ್ರೇಷನ್ ಸರಿಯಾಗಿ ನಡೀತಾ ಇಲ್ಲ.